ಯಾರು ಜಗತ್ತಲ್ಲಿ ಬುದ್ಧಿವಂತ ಅಂತ ಹೆಸರು ತಗೊಂಡಿರ್ತಾರೋ ಅವ್ರು ನಿಜವಾಗ್ಲೂ ದಡ್ಡರಾಗಿರ್ತಾರೆ. ಯಾರು ದಡ್ಡರು ತರ ಇರ್ತಾರೋ ಅವ್ರು ಬುದ್ಧಿವಂತರು. ಅದು ಯಾವಳು ಜ್ಞಾಪಕ ಇಟ್ಕೊಳ್ಳಿ. ಹಾ, ಪಾಪ ಅವನು ಕಾಲೇಜಲ್ಲಿ ಇದ್ದಾನೆ. ಇಮಿಡಿಯೇಟ್ ಆಗಿ ಅಮ್ಮನ ಫೋನ್ ಎಲ್ಲ ಟ್ರೈ ಮಾಡಿದ್ದಾನೆ. ಅಮ್ಮ ನನ್ ಕೇಳ್ತಿರ್ಬೋದು ಅನ್ಬಿಟ್ಟು ಹಾಕ್ಬಿಟ್ಟಿದ್ದಾನೆ ಅವನು. ಆಮೇಲೆ ಅವ್ರಿಬ್ರು ಫ್ರೆಂಡ್ಸು ಹಾಕಿದ್ದಾರೆ ಪಟ್ ಅಂತ. ಸೊ ಅದನ್ನ ಟ್ರ್ಯಾಕ್ ಮಾಡಿ ಇವಾಗ ಇದ್ ಮಾಡಿದಾರಂತೆ, ರಿಕವರ್ ಆಗಿದೆ. ಸೊ ಎಲ್ಲದಕ್ಕಿಂತ ಒಂದು ವಿಷಯ ಏನಂದ್ರೆ ನಾವೆಲ್ಲ ನೆಗೆಟಿವ್ ನೋಡೋದು ಜಾಸ್ತಿ ಆಗೋಗ್ಬಿಟ್ಟಿದೆ ಇವಾಗ. ಸೊ ಪಾಸಿಟಿವ್ ಆಗಿ ನೋಡ್ಬೇಕು ಅಂದ್ರೆ ನಿಜವಾಗ್ಲೂ ಆಮೇಲೆ ಏನಂದ್ರೆ ಸೆಲೆಬ್ರಿಟೀಸು ಇವ್ರಿಗೆ ಗೊತ್ತಿರೋರು ಇವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಆತನ ಅಂತಲ್ಲ. ನಮ್ಮಿಂದ ಎಷ್ಟೋ ಕೇಸ್ಗಳು ಹಿಡಿದಿರ್ತಾನೆ. ಅದೇ ಅವ್ರನ್ನ ಕೇಳ್ತಾ ಇದೆ, ಸರ್ ಇಷ್ಟೆಲ್ಲ ಮಾಡ್ತಿದ್ದೀರಾ, ಇದೆಲ್ಲ ಪಬ್ಲಿಸಿಟಿ ಆಗ್ಬೇಕು. ಯಾಕಂದ್ರೆ ಜನಕ್ಕೂ ಒಂದು ಅವೇರ್ನೆಸ್ ಬರಬೇಕು ಅಂದ್ರೆ ಈಗ ಅವ್ರು ಹೇಳಿದ್ರು ಏನೋ ಸೆಂಟರ್ ಎಲ್ಲ ಏನೋ 1000 crores ಅಲ್ಲಿ ದಯವಿಟ್ಟು ಒಂಚೂರು ಹೇಳಿ ಅದನ್ನ. ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಮಾಡಿದೀರಾ. ಆಕ್ಚುಲಿ ಇದೆಲ್ಲ ಗೊತ್ತಾದ್ರೆ ಜನಕ್ಕೆ ಏನಂದ್ರೆ ಒಂದು ಧೈರ್ಯ ಬರುತ್ತೆ. ಆಕ್ಚುಲಿ ಎಷ್ಟು ನೀವು ಏನೋ ಟೆಕ್ನಿಕಲಿ ಎಕ್ವಿಪ್ಡ್ ಆಗಿದ್ದಾರೆ ಪೊಲೀಸ್ ಅವರು, ನಾವೆಷ್ಟು ಧೈರ್ಯವಾಗಿ ಅವ್ರು ನಂಬೋದು ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಮಾಧ್ಯಮದ ಮಿತ್ರರಿಗೆ ಎಲ್ಲರೂ ಕೇಳ್ಕೊಂತೀನಿ, ಇಂಥವು ನಿಜವಾಗಿ ಪಬ್ಲಿಸಿಟಿ ಆಗಬೇಕು, ಜನಕ್ಕೆ ಗೊತ್ತಾಗಬೇಕು, ಜನಕ್ಕೆ ಧೈರ್ಯ ಬರಬೇಕು. ಇವತ್ತು ಅದಕ್ಕೆ ನಾನು ಅಲ್ಲೂ ತೋರಿಸಿದ್ದೆ ಹೆಂಗಿದ್ದಾರೆ. ಆಕ್ಚುಲಿ ವಿತಿನ್ 10 minutes ಅಲ್ಲಿ ಅವ್ರು ರೀಚ್ ಆಗಿದ್ದಾರೆ. ಯಾವುದೇ ಒಂದು ಮಹಿಳೆಗೆ ಏನೋ ಪ್ರಾಬ್ಲಮ್ ಆದ್ರೂ 112 ಫೋನ್ ಮಾಡಿದ್ರೆ ವಿತಿನ್ 10 minutes ಎಲ್ಲೇ ಇದ್ರು ರೀಚ್ ಆಗ್ತಾರಂತೆ. ಸೊ ಇಂಥವೆಲ್ಲ ಬಹಳ ಅವೇರ್ನೆಸ್ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ ಯಾವ ನಂಬರ್ಗೆ ಫೋನ್ ಮಾಡಬೇಕು ಅನ್ನೋದು. ಸೊ ದಯವಿಟ್ಟು ಇದೆಲ್ಲ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಆಗಬೇಕು.